ಶಾರದಾ, ನಾಷ್ಟಕ್ಕೆ ತಂಬರ್ಲಿ, ಹೊಟ್ಟ ಸಿತೈತಿ. ಕೂತ್ಕೊಳ್ರಿ, ತಗೊಂಬರ್ತೀನಿ. ಅತ್ತಾರ ನಿಮ್ಗೂ ತರ್ಲೇನ್ರಿ? ತಿಂದ್ಬಿಡ್ರತ್ಲಾಗಿ ಹೊತ್ತಾಗೈತೆ. ಬೇರೆ ಕೆಲ್ಸದ ನನಗೆ. ಆ ಬಟ್ಟೆ ಬೇರೆ ಶಾಳಿಬೇಕು, ಇನ್ನು ಆ ಪಾತ್ರೆ ತೊಳಿಬೇಕು. ಅವು ಹುಡುಗಿ ಎತ್ತ ಕುಕ್ಕತ್ತೋ ಏನೋ ನೋಡಪ್ಪ, ಹಂಗೆಯ ಕೈಗೆ ಸಿಗೋವಲ್ದು ಹಂಗೆಯ. ಅಕ್ಕೆ ಬರವ, ನಾನು ಮಾತ್ರ ನುಂಗೋಕು ಅಕ್ಕೆ ಬಾತ್ಲ ತಿಂದು ನುಂಗ್ತಾನೆ. ಸರಿ ಕೂತ್ಕೊಳ್ರಿ, ತರ್ತಾನೆ. ಸಿದ್ದಪ್ಪ, ಯಾಕವ್ವ ನನ್ನ ಮೊಮ್ಮಗಳನ್ನ ಮಾತಾಡಿಸ್ಬೇಕು ಅಂತ ಅನ್ಸಕತ್ತೈತ್ಲೆ. ಹೋಗಿ ನೋಡ್ಕೊಂಡಾರ ಬರೋಣ. ಯೋಟೊಂದು ದಿನ ಆತಪ್ಪ, ಒಂದು ಫೋನು ಹಚ್ಚಿಲ್ಲ, ಒಂದು ಏನೇನು ಇಲ್ಲಪ್ಪ. ಹೂನವ, ಯಾಕೋ ಫೋನೇ ಮಾಡಿಲ್ಲಪ್ಪ ಹುಡುಗಿ. ತಡಿ ನೋಡೋಣ, ಶಾರದಾಗೆ ಮಾಡಕ್ಕೆ ಹೇಳ್ತಾನೆ. ತಗೊಳ್ರಿ, ತಿಂದು ಒಂಚೂರ ಹೊಲ ಕಡೆಗೆ ಹೋಗ್ಬರ್ತೀರ ನೋಡ್ರಿ. ಯೋಟೊಂದು ದಿನ ಆತ ಹೋಗೇ ಇಲ್ಲ. ಬೆಳೆ ಎಲ್ಲ ಏನಾಗಿತ್ತೋ ಏನು ಬಿಟ್ಟತ್ತೋ ಒಂದು ಗೊತ್ತಿಲ್ಲ. ಆ ಹುಡುಗನು ಎತ್ಲಾಗಿ ಸುತ್ತರೀತಪ್ಪ ಹಂಗೆಯ. ನಾನು ಊರಿಗೆ ಹೋಗ್ತಾನೆ ಅಂತ ಕುಂತದ್ದ. ಅದಕ್ಕೆ ಇನ್ನೊಂದು 2 ದಿನ ತಡಿಯಪ್ಪ ಹೋಗು ಅಂತ ಹೇಳಿದನಿ. ಮತ್ತೆ ನೀವರ ಹೋಗಿ ಬರ್ರಿ ಹೊಲ ಕಡೆಗೆ. ತಾಳ್ರಿ ಅತ್ತರ, ತಿನ್ರಿ. ಅಯ್ಯ ಶಾರದವ, ಏನು ರೊಟ್ಟಿ ಗಿಟ್ಟಿ ಮಾಡಿದೀಯ ಅಂತ ಅನ್ಕೊಂಡ್ರೆ ಇದೇನೇ ಕುಚ್ಚಿಟ್ಟಿದೀಯವ. ಅವಾಗೆ ಯಾರು ತಿಂದಾರವ? ಹೊಟ್ಟೆಗೆ ನನ್ನ ತಾಸತಿ ಹಿಂಗೆ ಬರ್ರ ಅನ್ನೋಕತ್ತವ ಹಂಗೆಯ. ಹೊಟ್ಟೆನೇ ತುಂಬಿದಂಗೆ ಆಗೋದಿಲ್ಲ ಇವು. ಎದಕ್ಕೆ ಮಾಡ್ತೀಯವ? ಸುಮ್ಮನೆ ಒಂದು 4 ರೊಟ್ಟಿ ಸುಟ್ಟಿದ್ರೆ ಹಾಕೋದಿಲ್ಲ ಏನತ್ಲಾಗೆ? ಹ್ಞೂನ್ಲೇ ಶಾರದಾ, ಇದು ನೋಡಿದ್ರೆ ಬ್ಯಾಳಿ ಸಾರು ಅನ್ನ ತಿನ್ನಕತ್ ನೋಡವ. ಎದಕ್ ಮಾಡ್ತೀಯವ ಇದನ್ನತ್ಲ? ಸುಮ್ಮನೆ ರೊಟ್ಟಿನೇ ಮಾಡಿದ್ರೆ ಚಲೋ ಇತ್ತನ. ಅಲ್ರಿ ಅತ್ತರ, ನಾನು ಒಬ್ಬಾಕಿ ಆಗಿದ್ದಾನೆ. ಯಾವಾಗ ಅಂದ್ರೆ ಪವಿತ್ರನೇ ಇರಲು, ಜೊತೆಗೆ ಯಾವುದು ಇದು ಸಣ್ಣ ಪುಟ್ಟ ಕೆಲಸ ಮಾಡಲು ಒಂಚೂರು ಹಗುರ ಆಕತ್ತಪ್ಪ. ಈಗ ಎಲ್ಲಾದು ನಾನೇ ಮಾಡ್ಕೋಬೇಕು ಅಂತಂದ್ರೆ ನನಗೆ ವಜ್ಜಗಲ್ಲೇನ್ರಿ? ಹೋಗ್ರಿ, ನನಗೆ ಬರ್ತಾ ವಯಸ್ಸ ಬರ್ತತಿ. ನಿಮ್ಮ ಕಾಲದಾಗೆ ಇದ್ದಂಗೆ ನಾವು ಇರೋಕ್ಕಾಗಲ್ರಿ ಅತ್ತರ. ಈಗೇನೋ ಮಾಡೇನ್ ತಿನ್ರಿ. ಮಧ್ಯಾಹ್ನಕ್ಕೆ ರೊಟ್ಟಿ ಸುಟ್ಟು ಕೊಡ್ತಾನೆ, ತಿನ್ನುವಂತ್ರಿ. ಏನವ ಏನಾರ ಹೇಳಿದ್ರಿ, ಇನ್ನೇನಾರ ಹೇಳ್ತೀಯವ ನೀನು. ಹೋಗ್ಲಿ ತಗತ್ಲಾಗಿ, ಮಧ್ಯಾಹ್ನಕರ ಮಾಡು ರೊಟ್ಟಿಯ. ಹ್ಞೂ ಮಾಡ್ಕೊಡ್ತೇನೆ, ತಿನ್ರಿ. ರೀ ಪವಿತ್ರ, ಒಂದು ಫೋನ್ ಹಚ್ಚ್ರಿ. ಮತ್ತೆ ಹಬ್ಬ ಬೇರೆ ಬಂತು, ಜಾತ್ರೆ ದೊಡ್ಡದು ಊರ್ನಾಗೆ. ಮತ್ತೆ ಗಂಡ ಹೆಂಡತಿ ಬರೋಕ್ಕೆ ಕರೀರಿ. ರತ್ತೆ ಮಾವು ಹೇಳ್ರಿ ಹಂಗೆಯ. ಹ್ಞೂನ್ಲೇ ಶಾರದಾ, ನಾನೇ ನಿನಗೆ ಹೇಳೋಣ ಅನ್ಕೊಂಡೆ. ನೀನೇ ಹೇಳ್ದೆ ತಗ. ಒಳ್ಳೇದಾತೀಗ ಫೋನ್ ನೀನೇ ಮಾಡ್ಬಿಡತ್ಲಾಗಿ ಹೇಳು, ಕರೆದ್ಬಿಡು ಅಳಿಯರ್ನು ಮಗಳನ್ನೂ ಮತ್ತೆ ಬೀಗರಿಗೂ ಹಂಗೆ ಹೇಳ್ಬಿಡು. ಹಬ್ಬಕ್ಕೆ ಬರ್ರಿ ಅಂತಂದು 4 ದಿನ ಇದ್ದು ಹೋಗಿ. ಹ್ಞೂನ್ರಿ, ನಾನೇ ಮಾಡ್ತೇನೆ ತಡ್ರಿ. ಜ್ಯೋತಿ, ಫೋನ್ ತಂಬರವ ಇದ್ಲ ಒಂಚೂರು. ಏನ್ ನಾಷ್ಟ ಮಾಡೋದಿಲ್ಲ ಏನ್ ನೀನು? ಆ ಫೋನ್ ಚಿಕ್ಕಿಂದ ಕುಂತಿರ್ತೀಯಲ್ಲಾಗೆ 24 ಗಂಟೆನೂ. ಆಮೇಲೆ ಮಾಡ್ತಾನೆ, ಸುಮ್ಮನಿರವ. ಫೋನ್ ಕೇಳಿದಾನೆ, ಈಗ ತಂದು ಕೊಟ್ಟಂತಾನೆ. ಮಾತಾಡು. ಹುಡುಗಿ, ಇದು ನಿಮ್ಮ ಅಕ್ಕಂದು ನಂಬರೇ ಇಲ್ಲಲ್ಲೇ? ಅಯ್ಯೋ ದೇವ್ರೇ, ನಾ ಕನ್ನಡದಾಗೆ ಸೇವ್ ಮಾಡಿ ಇಟ್ಕೊಂಡಿದ್ನವ. ನೀವು ಕೈ ಸಿಕ್ಕರೆ ಸಾಕು ನೋಡು ಮೊಬೈಲು. ಏನಾರ ಮಾಡಿ ಇಚಿಗಿ ಅದನ್ನ ಅಂಡಾವರಣ ಇಡ್ಸ್ರಿ, ಕುತ್ಕೊಂತಾಳ ಹಂಗೆಯ. ಅವ್ವ, ಅಲ್ಲ ಐತ್ ನೋಡವ, ಸರಿಯಾಗಿ ಹುಡುಕು. ನೀನಂತೂ ಹುಡುಕೋದಲ್ಲ ಬರ್ಸೋದಲ್ಲ, ಸುಮ್ಮನೆ ನನಗೆ ಬೈತಿ ಹಂಗೆಯ. ಇಲ್ಲ ಐತಲ್ಲ, ಸಿಕ್ತಡಿ. ಹಲೋ ಹಲೋ, ಪವಿತ್ರ, ನಾನವ ಶಾರದಾ. ಹೇಳವ, ಗೊತ್ತಾಯ್ತು. ಆರಾಮದೇನವ? ಹ್ಞೂನವ, ನಾವು ಆರಾಮದವಿ. ಮತ್ತೆ ನಾಷ್ಟ ಗಿಷ್ಟ ಆತ? ಹ್ಞೂನವ, ಈಗ ನಾಷ್ಟ ಮಾಡ್ಕೊಂಡು ಬಂದು ಕೂತ್ಕೊಂಡೆ. ಅಷ್ಟೊತ್ತಿ ನಿಂದು ಫೋನ್ ಬಂತು ನೋಡು. ಯಾಕವ ಒಂಥರನೇ ಮಾತಾಡ್ತದೀಯಾ? ಯಾಕ ಮೈಯಾಗ ಆರಾಮಿಲ್ಲೇನು? ಅದು ಏನಿಲ್ಲವ, ಒಂಚೂರು ಹಂಗೆಯ ನೀರೆಲ್ಲ ಚೇಂಜ್ ಆಗಿತ್ತಲ್ಲ, ಅದಕ್ಕೆ ಚೂರು ಶೀತ ಆಗೈತೆ ಆಟಯ್ಯ. ಯಾಕೋ ಮೈ ಒಂಚೂರು ಸುಡಕತ್ತಿತ್ತು. ಮಾದ್ರೆ ನುಂಗೇನಿ, ಏನಾಗಿಲ್ಲ ತಗ ಅಂತದು. ಹೌದಾ? ತೀರಾ ಆರಾಮಿಲ್ಲ ಅಂತಂದ್ರೆ ವರುಣ ಕರ್ಕೊಂಡು ಆಸ್ಪತ್ರೆಗಾರ ಹೋಗ್ಬಾರವ, ಬಿಟ್ಕೋಬೇಡ. ಜ್ವರ ಜಾಸ್ತಿ ಆದ್ರೆ ಕಷ್ಟಕತ್ತ ಆಮೇಕೆ. ಹ್ಞೂನವ, ಜಾಸ್ತಿ ಆಯ್ತು ಅನ್ಸಿದ್ರೆ ಹೋಗ್ಬರ್ತ ತಾಳವ. ಮತ್ತೆ ಏನವ ಫೋನ್ ಮಾಡಿದ್ದು? ಏನಿಲ್ಲವ, ಊರ್ನಾಗೆ ಜಾತ್ರೆ ಐತಲ್ಲ, ಮತ್ತೆ ಗಂಡ ಹೆಂಡತಿ ಇಬ್ರು ಬರ್ರಿ ಅಂತಂದು ಫೋನ್ ಹಚ್ಚಿದ್ನವ. ಭಾಳ ದಿನ ಆಯ್ತು ಬಂದೇ ಇಲ್ಲ. ನಿಮ್ಮ ಅತ್ತೆ ಮಾವಗೂ ಹೇಳ್ಬಿಡು, ಹೇಳಿ ಬರ್ರಿ. ಒಂದು 4 ದಿನ ಇದ್ದು ಹೋಗುವಂತ್ರ, ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು. ಹಬ್ಬಕ್ಕ ಆತಳವ, ನಾನು ಇವ್ರ ಹತ್ರಕ್ಕೆ ಮಾತಾಡ್ತೀನಿ. ಏನಂತಾರ ಕೇಳಿ ಫೋನ್ ಹಚ್ಚಿ ಮಾತಾಡ್ತಾನೆ ತಳವ ನಿನಗೆ. ಹ್ಞೂನವ, ನಿಮ್ಮ ಅತ್ತೆ ಮಾವಗೂ ಹೇಳಂಗೆಯ, ಅವ್ವ ಫೋನ್ ಮಾಡಿತ್ತು ಅಂತಂದು ಹಬ್ಬಕ್ಕೆ ಕರೆದ್ರು ಅಂತಂದು ಹೇಳು. ಕೊಡ್ತೀಯ ಫೋನು? ಇಲ್ಲಾಂದ್ರೆ ಹೇಳ್ತಾನೆ. ಅವ್ರು ಇಲ್ಲವ, ಹೊರಗೆ ಹೋಗಿದ್ದಾರೆ. ಬಂದಮೇಲೆ ನಾನೇ ಹೇಳ್ತೇನೆ ತಗ. ಹೌದಾ? ಸರಿ ತಾಳವ, ಹಂಗಾರೆ ಇಡ್ಲಂಗಾರೆ. ಮತ್ತೆ ಆರಾಮದಿಯಲ್ಲ, ಮತ್ತೆ ಇನ್ನೇನು ತೊಂದರೆ ಇಲ್ಲಲ್ಲ? ಹ್ಞೂನವ, ಏನು ತೊಂದರೆ ಇಲ್ಲ ತಗ, ಆರಾಮದನಿ.
ನಾನು ಸಂಜೆಗೆ ಫೋನ್ ಹಚ್ಚುತ್ತಂತವ ನಿನಗೆ, ಇವ್ರು ಬಂದ್ಮೇಲೆ ಕೇಳಿ. ಸರಿ ನಾವು ಆತಗ ಹಂಗಾರೆ ಇಡ್ಲಾ? ಹ್ಞೂ ಆಯ್ತವ ಇಡು. ಅಯ್ಯೋ ಶಾರದಾ, ನಾನೊಂಚೂರು ಮಾತಾಡ್ತಿದ್ನಲ್ಲ ಹುಡುಗಿ ಕುಟಗೆ, ಮಾತೇ ಆಡಿಲ್ಲ ಮದುವೆ ಆಗೋದಾಗಿಂದಯ. ನೀವು ಫೋನ್ ಹಚ್ಕೊಡ್ರಿ ಅಂತ ಹಚ್ಕೊಡ್ತಿರ್ಲಿಲ್ಲ, ನಾನು ಮಾತಾಡೇ ಇಲ್ಲವ. ಹೆಂಗದಳ ಏನೋ. ಅಯ್ಯೋ ಅತ್ತಾರೆ, ಮೊದಲೇ ನೀ ಹೇಳೋದಲ್ಲ, ಇಟ್ಟೇ ಬಿಟ್ಲಲ್ಲ ಅಕ್ಕಿ. ಈಗ ಯಾಕೋ ಮತ್ತೆ ಹುಷಾರಿಲ್ಲ, ಒಂಚೂರು ಮಕ್ಕಂತಾನೆ ಅಂತ ಅಂದ್ಲ, ಅದಕ್ಕೆ ಮತ್ತೆ ನಾನು ಇಟ್ಟೆ. ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ಸಾಯಂಕಾಲ ಮಾಡ್ತೀನಿ ಅಂತಂದು ಹೇಳಿದ ತಗೊಳ್ರಿ, ಮಾಡಿದ್ರೆ ನಿಮ್ಗೆ ಕೊಡ್ತೇನೆ, ಮಾತಾಡುವಂತ್ರಿ. ಆಯ್ತು ತಗೊಳವ. ಅವ ನಾನು ಹೊರಗೆ ಹೋಗ್ತೀನಿ ಆಟಾಡಕ್ಕೆ, ನಾನು ಆಮೇಲೆ ಬಂದು ನಾಷ್ಟ ಮಾಡ್ತೀನಿ. ಏಯ್ ಎಲ್ಲೂ ಹೋಗೋದು ಬೇಡ, ಮನೆ ತಕ್ಕೆ ಇರು. ಹೊಗೆ ನಾವು ಭಾಳ ಅದಾವೆ. ಇದಕ್ಕೂ ಬರ್ತಾವೆ ಹೊಳಿಗೆ, ಗಿರ್ಜಿ ಪಾರಕ ಮತ್ತೆ ಕೇಳ್ತಾ ನೋಡೋಣ ಏನಂತಾರ. ಅವ್ರನ್ನ ಜೊತೆ ಗುಡಿಸ್ಕೊಂಡು ಹೋಗಿ ತೊಳ್ಕೊಂಬರ್ತಾನೆ, ಭಾಳ ಅದಾವು ಬಟ್ಟೆ. ಮನೆ ಬಿಟ್ಟು ಎಲ್ಲೆಲ್ಲೂ ಹೋಗಂಗಿಲ್ಲ ನೋಡಿ, ನೀನು ಮನೆ ತವ ಇರ್ಬೇಕು. ನೀ ಬಂದೆಲ್ಲಾರು ಹೋಗ್ಲಾ? ನಾ ಬಂದ್ಮೇಲೆ ಹೋಗುವಂತೆ. ಒಂಚೂರು ಅಡುಗೆ ಮನೆ ಸ್ವಚ್ಛ ಮಾಡಿ ಪಾತ್ರೆ ತೊಳೆದಿಡು ಹೋಗು. ನಾನು ಗಾಢ ಹೊಗೆನೋ ತಗೊಂಡೋಗಿ ತೊಳ್ಕೊಂಡು ಬರ್ತೇನೆ. ಬರೀ ನನಗೆ ಹೇಳು ಕೆಲಸನ. ನಾನು ಬಗ್ಗೆ ಸಿಕ್ಬಿಟ್ಟನಲ್ಲ ಈಗ. ಅಕ್ಕ ಇದ್ಲ, ಅಕ್ಕು ಹೋಗೋವರೆಗೂ ಅಕ್ಕಿಗೆ ಇದು ಮಾಡ್ತಿದ್ದೆ. ಈಗ ನಾನಿಗೆ ಎಂದೇ ಮನೆಗೆ ಇರೋಕ್ಕೂ ಬಿಡೋದಿಲ್ಲ. ಇನ್ನೇನು ಖಾಲಿ ಶುರುವಾಕತಿ, ಆಮೇಲೆ ಮತ್ತೆ ಹೋಗೋದು ಬರೋದು ಅದೇ ಇದು ನಮಗೆ. ಆತಾತು ಏಟ್ ಕೊಣಕ್ತೀಯ ರೀ. ನಾನು ಹೊಳೆಗಾರ ಹೋಗ್ಬರ್ತೇನೆ. ಬಟ್ಟೆ ಭಾಳ ಅದಾವೆ, ಒಗಿಬೇಕು. ಮತ್ತೆ ನನ್ನ ಕೈಲಿ ಆಗೋದಿಲ್ಲಪ್ಪ, ಅದಕ್ಕೆ ಗಿರ್ಜಿ ಪಾರಕನವರು ಒಂಚೂರು ಕರ್ಕೊಂಡು ಹೋದ್ರೆ ಅವ್ರೊಂಚೂರು ಸಹಾಯ ಆಕತ್ ನಮಗೆ. ನಾನು ಕೇಳ್ಕೆ ಬರ್ತಾನೆ ಹೋಗಿ. ಆತಗ ಹೋಗ್ಬರ್ ಹೋಗು. ಏನ ಪರಕ ಆತನ ಕೆಲ್ಸ ಇಲ್ಲ? ಹ್ಞೂನ್ಲೆ, ಬಟ್ಟೆ ಒಂದು ತೊಳಿಬೇಕವ, ಯಾಕ ತೊಳಿಯಂಗಾಗ್ಲಿಲ್ಲ. ಅದಕ್ಕೆ ತರಕಾರಿ ಎಲ್ಲ ತಂದು ಹಂಗೆ ಇಟ್ಟಿದ್ರು, ಅದಕ್ಕೆ ಬಿಡಿಸಿ ಒಂಚೂರು ಇಟ್ಟು ಬಿಡೋಣ ಅಂತಂದು ಕುತ್ಕೊಂಡಿದ್ ನೋಡು. ಹೌದಾ? ಅಯ್ಯೋ ತರಕಾರಿ ಏನಾಡಿ ರೇಟ್ ಆಗೈತವ. ಏನು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದು ಏನಾರ ರೇಟ್ ಗೇಟ್ ಆತೇನವ. ಬೀನ್ಸ್ ಅಂತೂ 200 ರೂಪಾಯಿ ಕೆಜಿ ಅಂತ ಅಂದ್ರವ ನಮ್ಮ ಮನೆಯವರು. ಹೂನೇ ಗಿರ್ಜಿ, ಇನ್ಮೇಲೆ ಮಳೆಗಾಲಲ್ಲ, ಮತ್ತೆ ತರಕಾರಿ ಎಲ್ಲವೂ ಜಾಸ್ತಿನೇ ಅವ ಈಗ. ಆದಷ್ಟು ಮನೆಗೆ ಒಂಚೂರು ಸೊಪ್ಪು ಗಿಪ್ಪು ಎಲ್ಲ ಬೆಳ್ಕೊಂಡು ತಿನ್ಬೇಕು ನೋಡು. ಅಂಗಳದಾಗೆ ಹಾಕ್ಯಂದ್ರೆ ಏನೋ ಒಂಚೂರು ಅದಕ್ಕೆ ಗೊಬ್ಬರ ತಂದು ಹಾಕಿ ನಾವೇ ಬೆಳೆಸ್ಕೊಂಡು ತಿನ್ಬೇಕು ನೋಡವ. ಹ್ಞೂ ಬಿಡೆ ಪರಕ. ಅಗ್ರಲಕ್ಷ್ಮಿ ಅಂತಂದು ಕೊಡ್ತಾರೆ 2000. ಅದು ಕೊಟ್ಟಂಗೆ ಮಾಡಿ ಹಂಗೆ ಹಿಂದಿಂದ ಹಂಗೆ ಕಿತ್ಕೊಂಡಂಗೆ ಮಾಡಿಬಿಡ್ತಾರವ ಹಂಗೆ. ಬ್ಯಾಳೆ ಆಮೇಲೆ ದಿನಸಿ ಸಾಮಾನುಗಳು ಏನವ ರೇಟು ಅಂದ್ರೆ ರೇಟು. ಹೆಂಗವ ಜೀವನ ಮಾಡೋದು ನಾವು? ಏನವ ಇಬ್ರು ಆರಾಮ್ ಕುಂತ್ಬಿಟ್ಟಿರಲ್ಲ? ಅಯ್ಯ ಏನಿಲ್ಲ ಬಾರೆ ಶಾರದಕ್ಕ, ಹಂಗೆ ಮಾತಾಡ್ಕೊಂತ ಬೀನ್ಸು ಸೊಪ್ಪು ಒಂಚೂರು ಕ್ಲೀನ್ ಮಾಡ್ಕೊಂತ ಕುಂತಿದ್ವಿ ನೋಡವ. ಬಾ, ಯಾಕೆ ಆರಾಮ್ ಬಂದ್ಬಿಟ್ಟಲ್ಲ? ಏನಿಲ್ಲವ, ಬಟ್ಟೆ ತೊಳಿಯಾಕರ ಬರ್ತೀರೇನೋ ಅಂತಂದು ಕರಿಯಕ್ಕೆ ಬಂದಿವ. ಭಾಳ ಅದಾವೆ ಹೊಗೆ ನಾವು, ನನಗಂತೂ ಸಾಕಾಗೋಗ್ಬಿಟ್ಟೈತವ. ಮನೆಗೆ ನೀರು ಸಾಲೋದಿಲ್ಲ. ಮನೆಗೆ ಜನನೂ ಜಾಸ್ತಿ ಅದಾವ. ಬಟ್ಟೆ ತೊಳಿಯೋಕೆ ಅರ್ಧ ನೀರು ಖಾಲಿ ಆಗ್ಬಿಡ್ತಾವ. ಹಂಗಾಗಿ ಅತ್ಲಾಗೆ ಹೊಳೆಗಾರ ಹೋಗ್ಬರೋಣ ಅಂತಂದು. ಬರ್ತೀರೇನೋ ಹೋಗ್ಬರೋಣ? ಹೂನೇ ಶಾರದಕ್ಕ, ನಮ್ಮನೆಗೂ ಹಂಗೆ ಅದಾವ ಹೊಗೆ ನಾವು. ಮತ್ತೆ ಹೋಗ್ಬರೋಣ ಅಂತ ನಡೆಯತ್ಲಾಗೆ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಹೋಗೋಕ್ಕಾಗೋದಿಲ್ಲ, ಬಟ್ಟೆನೂ ಒಣಗೋದಿಲ್ಲ ಸಂಜೆ ಮೇಲೆ. ಈಗ ಒಂಚೂರು ಬಿಸಿಲೈತಿ, ಹೋಗಿ ಬರೋಣ ಅಂತ ನಡ್ರತ್ಲ. ನೀ ಬರ್ತೀಯನ್ಲಿ ಗಿರ್ಜಿ? ನನವೇನು ಬಟ್ಟೆ ಜಾಸ್ತಿ ಇಲ್ಲವ, ಇವತ್ತು ಬಿಟ್ಟಿರೋ ಆಟೆ ಅದಾವೆ. ನಡ್ರತ್ಲ ಹೋಗೋಣ. ನಾನು ಒಬ್ಬಾಕಿ ಇದ್ದೇ ಮಾಡೋಣ, ಮನೆಗೆ ಬೇಜಾರಾಕತಿ. ನಡ್ರತ್ಲ ಹೋಗ್ಬರೋಣ. ನಮ್ಮ ಅತ್ತಿಗೆ ನಾಷ್ಟ ಕೊಟ್ಟಿದ್ನವ, ಅಕ್ಕಿದ ಆಗೈತಾ ಇಲ್ಲ ನೋಡ್ಕೊಂಡು ಬಟ್ಟೆ ತಗೊಂಡು ಆ ಕಡೆಯಿಂದ ಬರ್ತೀನಿ, ನೀವು ಬರ್ರಿ ಮತ್ತೆ. ಆತಾಳವ. ಮತ್ತೇನ ಪರಕ, ಎಲ್ಲಿ ನಿನ್ ಮಗ ಏನೋ ಕಾಣವಲ್ಲಲ್ಲ? ಕೆಲ್ಸಕ್ಕೆ ಹೋಗಿದ್ದಾನ ಕಣೆ. ಈಗೇನಿಲ್ಲ, ಆರಾಮದಾನೆ. ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ತಾನೆ, ಹಂಗೆಲ್ಲೂ ಹೋಗೋದಿಲ್ಲ ಈಗ. ಏನೋ ಚಲೋ ಇದ್ರೆ ಸಾಕು ತಗೊಳ್ಳೆ ಇತ್ಲಾಗೆ. ಹುಡುಗರು ಅದು ಇದು ಹುಚ್ಚ ದಾರಿಗಳನ್ನ ಹಿಡಿದು ಅಡ್ಡದಾರಿಗಳನ್ನ ಹಿಂಗೆಲ್ಲ ಎಡವಟ್ ಮಾಡ್ಕೊಂಬಿಟ್ರೆ ಜೀವನನ ಹಾಳಾಗೋಗ್ಬಿಡ್ತಾವ. ಹೆಂಗವ್ವ ಗಾಢ ಗೊತ್ತಾತು, ಬಸವಾದ. ಇನ್ಮೇಲಾರು ಒಂಚೂರು ಚಂದಾಗಿ ಇದ್ಕೊಂಡು ಹೋಗಕ್ಕೆ ಹೇಳು. ಅಯ್ಯೋ ಶಾರದಕ್ಕ, ಅಯ್ಯೋ ನಮ್ಮ ಹುಡುಗಂದು ಏನು ಕೇಳ್ತಿ ತಗೊಳವ. ಪಾರಕ್ಕನ ಮಗಂದಾರೆ ಬೇಕತ್ಲಾಗೆ. ನಮ್ಮ ಹುಡುಗ ಈಟೈತಲೆಯ ಈಗಲೇ ಎಲೆಯ ಏನಾಡಿ ದಿಮಾಕ್ ಮಾಡ್ತತಿ, ಮಾತೇ ಕೇಳೋದಿಲ್ಲ. ಶಡ್ ನಿಂತ್ಕೊಂತ ತಂಗಿಯ. ಹಂಗೆ ಕಣ್ ತಗಡ್ಲೆ, ಬೆಳೆಯ ವಯಸ್ಸು ಹಂಗೆಯ. ಆಮೇಲೆ ಒಂದು ವಯಸ್ಸಿಗೆ ಬಂದ್ಮೇಲೆ ಅವೇ ಎಲ್ಲ ಅರ್ಥ ಮಾಡ್ಕೊಂತವೆ. ನಡ್ರಿ ಹೋಗೋಣ, ಹೊತ್ತಾತು. ಸರಿ, ನೀವು ಹೋಗಿ ಬಟ್ಟೆ ತಗೊಂಬರ್ ಹೋಗು, ನಾನು ಇವನ್ನೆಲ್ಲ ಒಳಗಿಟ್ಟು ಬಾಗ್ಲಕ್ಕೆ ಬರ್ತೇನೆ. ಸರಿ ತಾಳು, ಬರ್ರಿ ಗಡ.